ಎವ್ರಿಥಿಂಗ್ ಇನ್ ದಿಸ್ ಫೀಲ್ಡ್. ಯಾಕೆ ಪ್ರತಿಯೊಂದು ವಿಷಯದ ಬಗ್ಗೆ ಕೇಸ್ಗಳು ಬರ್ತವೆ. ಪ್ರತಿಯೊಂದು ವಿಷಯದ ಬಗ್ಗೆ ಕೇಸ್ ಬಂದಾಗ ಆ ಕೇಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಅದರ ಡೆಪ್ತ್ ಹೋಗಬೇಕು ಎಲ್ಲ. ಅದಕ್ಕೆ ಕಾರಣ ನೀವು ಪ್ರತಿಯೊಂದು ವಿಷಯಗಳ ಬಗ್ಗೆ ಸ್ಟಡಿ ಮಾಡುವಂತಹ ಏನು ವಿಷಯಗಳನ್ನು ತಿಳ್ಕೊಳ್ಳುವಂತಹ ವೃತ್ತಿ ಏನಿದೆ ಅಂದರೆ ಅದೇ ವಕೀಲಿ ವೃತ್ತಿ. ಅದರಲ್ಲಿ ಕೂಡ ನೀವು ಈಗ ಯು ಹ್ಯಾವ್ ಜಾಯಿನ್ ದಿ ಲಾ ಕೋರ್ಸ್ ನೀವು ಜಾಯಿನ್ ಮಾಡಿದ್ದೀರಿ. ಲಾ ಕೋರ್ಸ್ ಜಾಯಿನ್ ಮಾಡಿದ್ದಕ್ಕಾಗಿ ನೀವು ಇಲ್ಲಿ ಮುಖ್ಯವಾಗಿ ಸರಿಯಾಗಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು. ಮುಖ್ಯವಾಗಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಿ ಎಲ್ಲ ಅವರೇನು ನಿಮ್ಮ ಉಪನ್ಯಾಸಕರು ನಿಮಗೆ ಏನು ಹೇಳ್ಕೊಡ್ತಾರೋ ಅದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸಬೇಕು. ಅದು ಅಲ್ಲದೆ ಮುಟ್ಕೊಟ್ಟು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮಾತ್ರ ನಿಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತದೆ. ಮತ್ತು ನಿಮಗೆ ಮುಂದಿನ ದಿನಗಳಲ್ಲಿ ಮುಂದೆ ನೀವು ಏನು ವಕೀಲರಾಗಿ ಹೊರಹೊಮ್ಮುತ್ತೀರಿ ಆ ವೇಳೆಯಲ್ಲಿ ನಿಮಗೆ ಮಾತನಾಡುವ ಚಾತುರ್ಯ, ಧೈರ್ಯ ಎಲ್ಲ ಆಟೋಮೆಟಿಕ್ ಆಗಿ ತನ್ನಿಂದ ಬರ್ತದೆ. ಒಂದೇ ದಿವಸ ಬರುವಂಥ ವಿಷಯ ಅಲ್ಲಿದು. ಆ ಕಾರಣಕ್ಕಾಗಿ ಈ ಪ್ರೊಫೆಷನ್ಗೆ ನೀವು ಎಂಟ್ರಿ ಆಗಿದ್ದಿಲ್ಲ. ಯು ಡೋಂಟ್ ಟೇಕ್ ಇಟ್ ವೆರಿ ಈಸಿ. ಯು ಮಸ್ಟ್ ಬಿ ವೆರಿ ಸೀರಿಯಸ್ ಇನ್ ಯುವರ್ ಸ್ಟಡೀಸ್ ಆ್ಯಂಡ್ ಅಟೆಂಡಿಂಗ್ ಕ್ಲಾಸಸ್. ಮೂಡ್ ಕೋರ್ಟ್ ಮಾಡ್ಬೋದು. ಎಲ್ಲ ಪ್ರತಿಯೊಂದು ವಿಷಯಗಳಲ್ಲಿ ನೀವು ಸೀರಿಯಸ್ನೆಸ್ ತೋರಿಸಿದರೆ ಮಾತ್ರ ನೀವು ಭವಿಷ್ಯದಲ್ಲಿ ನಿಮ್ಮ ಒಳ್ಳೆಯ ವಕೀಲರು ಆಗ್ಬೋದು. ಇದು ಒಂದೇ ವಕೀಲಿ ವೃತ್ತಿಗೆ ಮಾತ್ರ ಇದನ್ನು ಕಲಿಬೇಕಂತೇನಿಲ್ಲ. ಈಗ ವೈಡ್ ಸ್ಕೋಪ್ ಬಂದಿದೆ. ಮೊದಲು ನಾವು LLB ಪಾಸ್ ಆದ ನಂತರ ವಕೀಲಿ ವೃತ್ತಿ ಮಾಡಬೇಕಾದ್ರೆ ನಾವು ಮದೇನೂರು ಮೇಡಮ್ ಅವರು ಎಲ್ಲ ನಾವು ಪಾಸ್ ಆಗೋ ವೇಳೆಯಲ್ಲಿ ಭಾಳ ಆದರೆ ನಾವು ಸಿವಿಲ್ ಮಾಡಬೇಕು, ಇಲ್ಲಿಕ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಬೇಕು. ಎರಡು ಬಿಟ್ಟು ಬೇರೆ ಏನು ಇದ್ದಿದ್ದಿಲ್ಲ. ಈಗೇನಾಗಿದೆ ಸಿಕ್ಕಾಪಟ್ಟಿ ವಾಟ್ ಸ್ಕೋಪ್. ಯಾಕಂದರೆ ಕಾರ್ಪೊರೇಟ್ ಕಂಪ್ನಿಗಳು ಬಂದಿವೆ. ಆಮೇಲೆ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ. ಸಾಕಷ್ಟು ಸ್ಕೋಪ್ ಇದೆ. ಇಫ್ ಯು ಆರ್ ಇಂಟೆಲಿಜೆಂಟ್, ಇಫ್ ಯು ಆರ್ ಇಂಟೆಲೆಕ್ಚುವಲ್, ಡೆಫಿನೆಟ್ಲಿ ವಿಲ್ ಗೆಟ್ ಸ್ಕೋಪ್ ಇನ್ ಸೋ ಮೆನಿ ಗುಡ್ ಕಂಪ್ನೀಸ್ ಆಲ್ಸೋ. ಅದೇ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಮಾಡ್ಬೋದು. ಲಾ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು IAS IPS ಮಾಡ್ಬೋದು. ಕರ್ನಾಟಕ ಕ್ಲಾಸ್ 1 ಕ್ಲಾಸ್ 2 ಎಕ್ಸಾಮಿನೇಷನ್ಸ್ ಕೂಡ ಮಾಡ್ಬೋದು. ಆದರೆ ಒಂದೇನಂದರೆ ಇಲ್ಲಿ ನೀವು ಸರಿಯಾಗಿ ಸ್ಟಡಿ ಮಾಡಿ ಪ್ರತಿಯೊಂದು ವಿಷಯಗಳನ್ನು ಲಾ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಯಾಕಂದರೆ ಕಾನೂನುಗಳು ಎಷ್ಟಿವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿನ ಸಾಕಷ್ಟು ಆ್ಯಕ್ಟ್ಗಳಿವೆ. ಕರ್ನಾಟಕ ಆ್ಯಕ್ಟ್ಸ್ ಆ್ಯಂಡ್ ರೂಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅದೇ ರೀತಿ ಸೆಂಟ್ರಲ್ ಆ್ಯಕ್ಟ್ಸ್ ಸಾಕಷ್ಟು ಇವೆ. ಬ್ರಿಟಿಷರ್ ಕಾಲದಿಂದ ಕೂಡ ಆ್ಯಕ್ಟ್ಗಳು ಬಂದಿವೆ. ಆಮೇಲೆ ಈಗ ನೀವು ಮೊದಲು ನಾವು ಓದುವಾಗ IPC, CRPC ಎವಿಡೆನ್ಸ್ ಆ್ಯಕ್ಟ್ ಇತ್ತು. ಈಗ 3 ಆ್ಯಕ್ಟ್ ಹೆಸರು ಚೇಂಜ್ ಮಾಡಿದ್ದಾರೆ, ಸೆಕ್ಷನ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಈಗ ನಾವು ಕೂಡ ಒಂದು ಚಾರ್ಟ್ ಮಾಡ್ಕೊಂಡು ನೋಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಒಂದೇನಪ್ಪ ಅಂತಂದರೆ ಈಗ ನೀವು ಪರಿಣಿತಿ ಈ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿ ಮುಂದೆ ನೀವು 5 ಇಯರ್ಸ್ ಕೋರ್ಸ್ ಆಗಲಿ 3 ಇಯರ್ಸ್ ಕೋರ್ಸ್ ಆಗಲಿ ಕಂಪ್ಲೀಟ್ ಮಾಡಿದ ನಂತರ ನೀವು ಹೊರಗೆ ಬಂದ ಮೇಲೆ ನಿಮ್ಮ ಚಾಕಚಕ್ಯತೆ, ನಿಮ್ಮ ಇಂಟೆಲಿಜೆನ್ಸನ್ನು ನಿಮ್ಮ ಇಂಟರ್ವ್ಯೂಗಳಲ್ಲಿ ನೋಡಿ ಕೆಲವೊಂದು ಕಾರ್ಪೊರೇಟ್ ಕಂಪ್ನಿಯವರು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಬೋದು. ನೀವು 2 ಲಕ್ಷ 3 ಲಕ್ಷ ರೂಪಾಯಿವರೆಗೂ ಕಲಿಬೇಕು. ಆದರೆ ಆ ನಮೂನಿ ನೀವು ತಯಾರಾಗಬೇಕು. ಮತ್ತು ನೀವೆಲ್ಲರೂ ಆ ನಮೂನಿ ತಯಾರಾಗ್ತೀರಿ ಅನ್ನೋದು ಕೂಡ ನನಗೆ ಭರವಸೆ. ಯಾಕಂದ್ರೆ ನಿಮ್ಮೆಲ್ಲರ ಬಗ್ಗೆ, ನಿಮ್ಮೆಲ್ಲರ ಸಲುವಾಗಿ ನಿಮ್ಮ ಪ್ರಿನ್ಸಿಪಾಲ್ಗಳು ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಹಾಗೂ ನಿಮ್ಮೆಲ್ಲರ ಬಗ್ಗೆನೂ ಅಷ್ಟೇ ಕಳಕಳಿ ಇದೆ. ಅವರು 1-2 ದಿವಸ ಮೊದಲು ಇಷ್ಟೇ ಒಂದು ಸೂಕ್ಷ್ಮ 2 ದಿವಸ ಮೊದಲು ನಮ್ಮ ಡಾಕ್ಟರ್ ಮನೋಜ್ ಸಾವ್ಕಾರ್ ಅವರಲ್ಲ ಸಾವ್ಕಾರ್ ಲಾ ಕಾಲೇಜ್ ಪರ್ಮಿಷನ್ ಬಂತು. 2 ದಿವಸ ಒಂದು ಲೇಟ್ ಮಾಡಿದ್ರು. ಆಮೇಲೆ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರು. 2 ದಿವಸದಲ್ಲೇ ಅವ್ರು ಫುಲ್ ಟೆನ್ಷನ್ದಲ್ಲಿ
ನಮ್ಮ ಲಾಕಲ್ಲಿ ಬಂದಿರಲಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್, ನಮ್ದು ಏನು ಕರ್ತವ್ಯ ನಾವು ಪ್ರಯತ್ನ ಮಾಡ್ತೀನಿ. ಒಟ್ಟು 2 ಅಥವಾ 3 ದಿವಸದಾಗ ನಿಮಗೆ ಪರ್ಮಿಷನ್ ಬರ್ತದ ಅಂತ ಹೇಳಿದೆ. ಆ ವೇಳೆಯಲ್ಲಿ ಅವರಿಗೆ 2ನೇ ದಿವಸಕ್ಕೆ ಪರ್ಮಿಷನ್ ಬಂದುಬಿಡ್ತು. ಸರ್ ನೀವು ಹೇಳಿದ ಪ್ರಕಾರ ಬಂತೀವಿ. ಆರ್ ಯು ಹ್ಯಾಪಿ? ಎಸ್ ಸರ್, ಎಸ್ ಸರ್. ಆ ಕಳಕಳಿ ಈ ವಿದ್ಯಾಸಂಸ್ಥೆಯ ಬಗ್ಗೆ ಅಪಾರವಾದ ಕಳಕಳಿ ಹೊಂದಿದ್ದಾರೆ ನಿಮ್ಮ ಪ್ರಿನ್ಸಿಪಲ್. ಅದೇನು ಸಣ್ಣ ವಿಷಯ ಅಲ್ಲ. ಮತ್ತು ನಾನು ನೋಡಿದ್ದೇನೆ ಸಾಕಷ್ಟು ಜನರ ಪ್ರಿನ್ಸಿಪಲ್ಗೂ ನೋಡೀನಿ, ಸಾಕಷ್ಟು ಸಂಸ್ಥೆಗಳನ್ನು ನೋಡೀನಿ. ಆದರೆ ಇಂಥ ಕಳಕಳಿ ಇಂಥ ಈ ಲಾ ಕಾಲೇಜ್ ಹೊರಟು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ಭಾವನೆ ಹೊಂದಿದ್ದಾರೆ. ಅದಕ್ಕೆ ನೀವು ಎಲ್ಲರೂ ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡಿ, ನೀವು ಯಾಕಂದರೆ ನೀವು ಒಳ್ಳೆಯ ರೀತಿಯಿಂದ ಎಲ್ಲ ಮಾಡೋದ್ರಿಂದ ನಿಮ್ಮ ಭವಿಷ್ಯನೂ ಒಳ್ಳೆಯದಾಗ್ತದೆ. ಅದೇ ರೀತಿ ಈ ಕಾಲೇಜ್ಗೂ ಒಳ್ಳೆಯ ಹೆಸರು ಬರ್ತದೆ ಮತ್ತು ನಿಮ್ಮ ಪ್ರಿನ್ಸಿಪಾಲ್ರಿಗೆ, ನಿಮ್ಮ ಉಪನ್ಯಾಸಕರಿಗೂ ಒಳ್ಳೆಯ ಹೆಸರು ಬರ್ತದೆ. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಈ ಕಾಲೇಜಿಗೆ ಒಳ್ಳೆಯ ಹೆಸರು, ನಿಮ್ಮ ಪ್ರಿನ್ಸಿಪಾಲ್ರಿಗೆ ಒಳ್ಳೆಯ ಹೆಸರು, ನಿಮ್ಮ ಉಪನ್ಯಾಸಕರಿಗೆ ಒಳ್ಳೆಯ ಹೆಸರು ತರ್ತೀರಿ ಅಂತ ಹೇಳಿ ನಾ ಆಶಾಭಾವದಿಂದ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ನಿಮಗೆಲ್ಲರಿಗೂ ಯಶಸ್ಸು ಕೊಡಲಿ ಅಂಥೇಳಿ ನಾನು ಹೆಚ್ಚು ಮಾಡ್ತೀನಿ. ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಶುಭ ಹಾರೈಕೆ ಮತ್ತು ಆಶೀರ್ವಾದ ನಮ್ಮ ಒಂದು ಸಂಸ್ಥೆಯ ಮೇಲೆ ಸದಾ ಇರಲಿ ಸರ್ ಅಂತ ಹೇಳುತ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮುಂದಿನದಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರುತ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಆನರೇಬಲ್ ಡಾಕ್ಟರ್ ಮನೋಜ್ ಪಿ ಸರಕಾರ್ ಅವರು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳಿ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಐ ಥಿಂಕ್ ಗೊತ್ತಾಗ್ತದೆ ನನಗೂ. ಸಾರಿ ಫಾರ್ ದ ಡಿಲೇ. ಆಲ್ರೆಡಿ ಸರ್ ಹ್ಯಾಸ್ ಎಕ್ಸ್ಪ್ಲೈನ್ಡ್. ಡಿಗ್ನಿಟರೀಸ್ ಆನ್ ದ ಡಯಾಸ್, ಶ್ರೀ ಕೃಷ್ಣಪ್ಪ ದೇವಪ್ಪ ನಾಯಕ್ ಸರ್, ಪ್ರೆಸಿಡೆಂಟ್ ಶ್ರೀ ರಾಘವೇಂದ್ರ ಕನ್ನಿಗಟ್ಟಿ ಸರ್, ಶ್ರೀಮತಿ ಸಂಧ್ಯಾ Mudenur sir, Mudenur madam, and Basaraj Hansi sir, and our General Secretary Narendra, and all Shivpriya Law College teachers and all elected members, student council members and students and non-teaching staff also. ಇವತ್ತು ಈ ಶಿವಪ್ರಿಯ ಲಾ ಕಾಲೇಜ್ ಇನಾಗ್ರೇಷನ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ Gymkhana activities also you are inaugurating today. Why I like Gymkhana? Because I am a sports person. In my childhood I was a cricketer, and now I am the president of Karnataka State Handball Association. So firstly, I like to invite all students who sports are. Sports ಆಡಿದರೆ ನಿಮ್ಮದು ಮೆಂಟಲ್ ಹೆಲ್ತ್ ಆ್ಯಂಡ್ ಯುವರ್ ಫಿಸಿಕಲ್ ಹೆಲ್ತ್ ಭಾಳ ಚೆನ್ನಾಗಿರುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಸ್ಪೋರ್ಟ್ಸಲ್ಲಿ ಏನು ಹೆಲ್ಪ್ ಬೇಕು ನಾನು ಸ್ಟೇಟಲ್ಲಿ ಮಾಡೋಕ್ಕೆ ತಯಾರಿದ್ದೀನಿ. ನೀವು ಹೋಗ್ಬೋದು. Sports ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ even all professional colleges and for every student, ಈಗ ಆಲ್ರೆಡಿ ಇನ್ನು ಲಾ ಕಾಲೇಜಲ್ಲಿ ನಮ್ಮ ಹ್ಯಾಂಡ್ಬಾಲ್ ಇಂಟ್ರೊಡಕ್ಷನ್ ಆಗಿಲ್ಲ. ನಾಟ್ ಓನ್ಲಿ ಹ್ಯಾಂಡ್ಬಾಲ್, ಆಲ್ ಸ್ಪೋರ್ಟ್ಸ್. ಎಷ್ಟೋ ಕಾಲೇಜಸಲ್ಲಿ ನಾನು ಆಲ್ ಓವರ್ ಸ್ಟೇಟ್ ಅಡ್ಡಾಡ್ತೀನಿ ಬಿಕಾಸ್ ಸ್ಪೋರ್ಟ್ಸ್ ಸಲುವಾಗಿ. ಎಷ್ಟೋ ಸ್ಟೂಡೆಂಟ್ಸು ದೇ ಹ್ಯಾವ್ ಅಚೀವ್ಡ್ ದೇರ್ ಮಾಸ್ಟರ್ ಡಿಗ್ರೀಸ್, and after completing master degrees also they have got a job in Air Force, Army and Railways and state government and central government also. So adike sports is very very important. You all should participate in sports because ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೋರ್ಟ್ಸು ಬಹಳ ಕಡಿಮೆ ಇದೆ. ನಾವು ಸ್ಪೋರ್ಟ್ಸಿಗೆ ಬಹಳ ಮಹತ್ವ ಕೊಡಲ್ಲ.
ಎಸ್ಪೆಷಲಿ ಕರ್ನಾಟಕ ಆಲ್ಸೋ. ನಾರ್ತಲ್ಲಿ ಹೋದಾಗ ಅವರು ಬಹಳ ಮಹತ್ವ ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇರ್ತಾರೆ. ಬಟ್ ಈ ಸರಿ ನಾನು ಅಧ್ಯಕ್ಷನಾದ ಮೇಲೆ ಇದು ಕನ್ಸರ್ವೇಟಿವ್ ಸೆಕೆಂಡ್ ಟರ್ಮ್ ನಾನು ಅಧ್ಯಕ್ಷ ಆಗಿದ್ದು, ಯುನಾನಿಮಸ್ ಆಗಿ ನನ್ನ ಎಲೆಕ್ಟ್ ಮಾಡಿದ್ದು. ನಾನು ಈ ಸರಿ ನಮ್ಮ ಕರ್ನಾಟಕದಿಂದ 2 ಪ್ಲೇಯರ್ನ ಇಂಟರ್ನ್ಯಾಷನಲ್ ಲೆವೆಲಿಗೆ ಕಳಿಸಿದ್ದೆ. ಅದಕ್ಕೆ ಈ ಶಿವಪ್ರಿಯ ಲಾ ಕಾಲೇಜ್ ನಡೆದು ಬಂದ ದಾರಿನ ಆಲ್ರೆಡಿ ನಿಮ್ಮ ಪ್ರಿನ್ಸಿಪಾಲ್ರು ಬಸವರಾಜ್ ಹನ್ಸಿ ಸರ್ ಹೇಳಿದ್ದಾರೆ. ನಿಮಗೆ ನಮ್ಮ ಜೊತೆಗೂ ಬಹಳ ಹಂಚ್ಕೊಂಡಿದ್ದಾರೆ. ವಿತ್ ಲಾಟ್ ಆಫ್ ಸ್ಟ್ರಗಲ್ ಆ್ಯಂಡ್ ಹಾರ್ಡ್ ವರ್ಕ್ he has brought this college to Koppal and you all are here in a renowned institution. ಇದನ್ನು ಈ ಸಂಸ್ಥೆನ ನೀವು ಬೆಳೆಸಬೇಕು. ಬರೀ ಪ್ರಿನ್ಸಿಪಾಲ್ ಒಬ್ಬರೇ ಬೆಳೆಸಿದ್ರೆ ಸಾಕಾಗಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದ ಮೇನ್ ಅಂಬಾಸಡರ್ಸ್ ಆಫ್ ದ ಕಾಲೇಜ್. ನೀವು ಚೆನ್ನಾಗಿ ಓದಿ, ನೀವು ಈ ಕಾಲೇಜಿನ ಹೆಸರು ತರಬೇಕು, ನಿಮ್ಮ ಪ್ರಿನ್ಸಿಪಾಲ್ ಹೆಸರು ತರಬೇಕು, ನಿಮ್ಮ ಅಧ್ಯಕ್ಷರ ಹೆಸರು ತರಬೇಕು. ಈಗ ಲಾ ಎಷ್ಟು ಜನ ಇಲ್ಲಿ ಲಾ ಇಷ್ಟಪಟ್ಟು ಬಂದಿದ್ದೀರಿ? ಎಷ್ಟು ಜನ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಲಾಸ್ಟ್ ಆಪ್ಷನ್ ಅಂತ ಬಂದಿದ್ದೀರಿ? ಎಷ್ಟು ಜನ ಇಷ್ಟಪಟ್ಟು ಬಂದಿದ್ದೀರಿ? ಆಲ್ಮೋಸ್ಟ್ 60%, 70% ಇಷ್ಟಪಟ್ಟು ಬಂದಿದ್ದೀರಿ. 30% ಲಾಸ್ಟ್ ಆಪ್ಷನ್ ಅಂತ ಬಂದಿದ್ದೀರಿ. ನೋ ಎವ್ರಿವೇರ್ ಇಟ್ ಇಸ್ ಸೇಮ್, ನಾಟ್ ಓನ್ಲಿ ಯು, ನಾಟ್ ಓನ್ಲಿ ಇನ್ ಕೊಪ್ಪಳ, ಎಲ್ಲ ಕಡೆ. ಬಿಕಾಸ್ ನವಡೇಸ್ ಏನಾಗಿದೆ ಅಂದರೆ ಬರೀ ಮೆಡಿಕಲ್ಲು ಇಂಜಿನಿಯರಿಂಗು. ಈಗ ಮೆಡಿಕಲ್ಲು ಸ್ಯಾಚುರೇಷನ್ ಆಗಿದೆ, ಇಂಜಿನಿಯರಿಂಗು ಸ್ಯಾಚುರೇಷನ್ ಆಗಿದೆ. ನಾವು ವೆರಿ ಅಪ್ಕಮಿಂಗ್ ಬ್ರಾಂಚ್ ಈಸ್ ಲಾ. ಯು ಕ್ಯಾನ್ ಅರ್ನ್ ಡೈಲಿ ಫ್ರಮ್ 100 rupees to 25 lakhs. ಈಗ ನಿನ್ನೆ ನಮ್ಮ ಕಾಲೇಜಲ್ಲಿ ಸರ್ ಒಬ್ಬರು ಹೇಳ್ತಾ ಇದ್ರು, ಎವ್ರಿ ಅವರ್ ನಮ್ಮ ರಾಮ್ ಜೇಠ್ಮಲಾನಿ ಅವರು 1 ತಾಸಿಗೆ 25 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಯು ಆಲ್ಸೋ ಹ್ಯಾವ್ ದಟ್ ಕೆಪಾಸಿಟಿ. ಈಗ ಎಷ್ಟೋ ಜನ ಲಾಯರ್ಸು ನಾನು ಯಾಕಂದರೆ ನನಗೆ ಲಾಯರ್ಸ್ ಜೊತೆಗೆ ಒಡನಾಟ, ಬಿಕಾಸ್ ಐ ಆಮ್ ಅ ಡಾಕ್ಟರ್, ಐ ಆಮ್ ಆರ್ಥೋಪೆಡಿಕ್ ಸರ್ಜನ್, ಬಟ್ ನನಗೆ ಲಾಯರ್ಸ್ ಜೊತೆ ಮೊದಲಿಂದ ಒಡನಾಟ ಭಾಳ. ಯಾಕೆಂದರೆ ಆಕ್ಸಿಡೆಂಟ್ ಕೇಸಸ್ ಸಲುವಾಗಿ ನನ್ನ ಕಡೆ ಬರಬೇಕು, ನಾನು ಕೋರ್ಟಿಗೆ ಹೋಗಬೇಕು, ಅಲ್ಲಿ ಎಲ್ಲ ಅದಕ್ಕೆ ನಾನು ಎಷ್ಟೋ ಜನ ಲಾಯರ್ಸ್ನ ನೋಡ್ತೀನಿ, ಬರೀ ಬಿಕಾಸ್ ದೇ ಹ್ಯಾವ್ ನಾಟ್ ಲರ್ನ್ ಪ್ರಾಪರ್ಲಿ ಇನ್ ದ ಕಾಲೇಜ್. ಮಿನಿಮಲ್ ಎಜುಕೇಷನ್ ಇರುತ್ತೆ, ಬಟ್ ಸರ್ಟಿಫಿಕೇಟ್ ಇರುತ್ತೆ. ಬಟ್ ಅದೇ ಪ್ರೊಫೆಷನನ್ನು ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಪ್ರೊಫೆಷನ್ನಿಂದ ಭಾಳ ಅಂದರೆ ಅಫಿಡವಿಟ್ ಮಾಡಿಸೋದು, ಬೇಲ್ ಕೊಡಿಸೋದು, ಡೈವರ್ಸ್ ಮಾಡಿಸೋದು, ಇಷ್ಟಕ್ಕೆ ಸೀಮಿತವಾಗಿದ್ದಾರೆ. ಸೊ ಬಟ್ ಇದು ಅಲ್ಲ. ಯು ಆರ್ ಇನ್ ಯುವರ್ ಫೀಲ್ಡ್, ಸ್ಕೈ ಇಸ್ ದ ಲಿಮಿಟ್. ಸೊ ನೀವು ಈಗ ಹೇಗೆ ವಿದ್ಯಾಭ್ಯಾಸ ಮಾಡ್ತೀರಿ, ಹೇಗೆ ಈ ಲಾನ ತಿಳ್ಕೊತೀರಿ, ಬಿಕಾಸ್ ಲಾ ಇಸ್ ವೆರಿ ವಾಸ್ಟ್, ಇಟ್ಸ್ ಜಸ್ಟ್ ಲೈಕ್ ಅ ಓಷನ್. ನಾನು ಲೈಬ್ರರಿಯಲ್ಲಿ ಬುಕ್ಸ್ ನೋಡಿದೆ, ಅಯ್ಯೋ ಸರ್ ಇಷ್ಟುಕೊಂಡು ಓದ್ಬೇಕಾ, ನಾನು MBBS ಅಲ್ಲಿ ಓದಿಲ್ಲ, MS ಅಲ್ಲಿ ಓದಿಲ್ಲ, ಇಷ್ಟುಕೊಂಡು. ಬಟ್ ನೀವು ಓದಬೇಕು, ಯಾಕಂದರೆ ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ಅಂತಂದರೆ ನಿಮಗೆ ವಕೀಲ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇಮಿಡಿಯೇಟ್ಲಿ ಜಡ್ಜ್ ಹತ್ರ ವಾದ ಮಾಡಬೇಕಾದ್ರೆ ನೀವು ಸೆನ್ಸ್ ಆಫ್ ಹ್ಯೂಮರ್ನ ವಿಚಾರ ಮಾಡಿ ನಿಮ್ಮ ಹೈಕೋರ್ಟ್ ಸೈಟೇಷನ್ಸು, ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ನ ಇಮಿಡಿಯೇಟ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದಕ್ಕೆ ನೀವು ಟೈಮ್ ವೇಸ್ಟ್ ಮಾಡ್ದೇ ಜಾಸ್ತಿ ನಿಮ್ಮ ಮೊಬೈಲಲ್ಲಿ ರೀಲ್ಸ್ನ ನೋಡಿದೆ. ಎಲ್ಲರೂ ಆಲ್ಮೋಸ್ಟ್ ಐ ಥಿಂಕ್ ನವಡೇಸ್ ಎಲ್ಲರೂ ರೀಲ್ಸ್ನಾಗೆ ಇರ್ತೀವಿ. ಆ ರೀಲ್ಸ್ ನೋಡೋದ್ಬಿಟ್ಟು ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ನೀವು ನಿಮ್ಮ ಸೈಟೇಷನ್ಸ್, ಸುಪ್ರೀಂ ಕೋರ್ಟ್ನ ಸೈಟೇಷನ್ಸು, ಹೈಕೋರ್ಟ್ ಸೈಟೇಷನ್ಸು, ಹಾಗೂ ಒಳ್ಳೊಳ್ಳೆ ಜಡ್ಜಸ್ಸು ಅವರು ಲೆಕ್ಚರರ್ಸ್ನ ಡಿಲಿವರ್ ಮಾಡ್ತಾ ಇರ್ತಾರೆ, ಅವನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಅಂದರೆ ನೀವೊಂದು ಏಮ್ ಇಟ್ಕೋಬೇಕು, ನಾನು ಇಂಥ ಲಾಯರ್ ಆಗೇ ಆಗ್ತೀನಿ ಅಂತ ಹೇಳಿ. ಎಲ್ಲರದ್ದು ಆಸೆ ಇದೆಯಾ? ನಾನು ದೊಡ್ಡ ಲಾಯರ್ ಆಗಬೇಕು. ನಾನು 25 ಲಕ್ಷ ಬೇಡ, ಅಟ್ಲೀಸ್ಟ್ 5 ಲಕ್ಷ, 5 ಲಕ್ಷನಾದರೂ ದುಡಿಬೇಕು ಒಂದು ತಾಸಿಗೆ, ಒಂದು ತಿಂಗಳಿಗಲ್ಲ. ಆಸೆ ಇದೆಯಾ? ಆಪರ್ಚುನಿಟಿ ಇದೆಯಲ್ಲ ನಿಮಗೂ. ಸೇಮ್ ಲಾ ಯು ಆರ್ ಆಲ್ಸೋ ಲರ್ನಿಂಗ್ ಇನ್ ಕೊಪ್ಪಳ, ಸೇಮ್ ಲಾ ದೇ ಆರ್ ಟೀಚಿಂಗ್ ಇನ್ ಮೆಟ್ರೋಪಾಲಿಟನ್ ಸಿಟಿ ಆಲ್ಸೋ. ನೀವು ಒಳ್ಳೆ ಲ್ಯಾಂಗ್ವೇಜ್ ಕಲ್ತ್ರೆ ನೀವು ವಕೀಲ್ಕಿನ ಕೊಪ್ಪಳದಲ್ಲೂ ಮಾಡ್ಬೋದು, ಬೆಂಗಳೂರಲ್ಲಿ ಮಾಡ್ಬೋದು, ದಿಲ್ಲಿಯಲ್ಲೂ ಮಾಡ್ಬೋದು. ಇವನ್ ಇಂಟರ್ನ್ಯಾಷನಲ್, ಇಫ್ ಯುವರ್ ಲ್ಯಾಂಗ್ವೇಜ್ ಇಸ್ ವೆರಿ ಸೌಂಡ್, ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಇಂಟರ್ನ್ಯಾಷನಲಿ ಆಲ್ಸೋ.
ಇಂಟರ್ನ್ಯಾಷನಲ್ ಕೋರ್ಟ್ಸಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಲಾ ಇಸ್ ನಾವು ಬಿಕಾಸ್ ಮೆನಿ ಇಂಟರ್ನ್ಯಾಷನಲ್ law persons are coming to India because many multinational companies are coming to Bangalore and other cities. ನೀವು ಮೆನಿ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನೀಸಲ್ಲಿ ನೀವು ಡ್ರಾಫ್ಟ್ ಮಾಡಿ ಕೊಡಬೇಕು, ಅಗ್ರಿಮೆಂಟ್ಸ್ ಮಾಡಿ ಕೊಡಬೇಕು. ಸೊ ದಟ್ಸ್ ವೈ ಯು ಶುಡ್ ನೋ ದ ಇಂಟರ್ನ್ಯಾಷನಲ್ ಲಾ ಆಲ್ಸೋ. ಆ್ಯಂಡ್ ಎವ್ರಿ ಫರ್ಮ್ ಆ್ಯಂಡ್ ಎವ್ರಿ ಹಾಸ್ಪಿಟಲ್ ಆ್ಯಂಡ್ ಎವ್ರಿ ಇಂಡಸ್ಟ್ರಿ ನಾವು ಒಂದು ಲೀಗಲ್ ಸೆಲ್ ಇಸ್ ದೇರ್. ಯಾರು ಖಾಲಿ ಗೊತ್ತಿಲ್ಲ ಈಗ ವಕೀಲ್ ಇಷ್ಟಕೊಂಡ ವಕೀಲರು ಇಷ್ಟಕೊಂಡ ಕಾಲೇಜ್ 150 ಕಾಲೇಜ್ ಆಗ್ಯಾವ. 150 ಕಾಲೇಜಲ್ಲಿ ಇಷ್ಟೊಂದು ವಕೀಲರು ಇದ್ದಾರೆ. ಬಟ್ ಹಾರ್ಡ್ಲಿ 40% ಆಫ್ ಲಾಯರ್ಸ್ ಆರ್ ಡೂಯಿಂಗ್ ವೆಲ್. ನನಗೆ ಮೊನ್ನೆ ಒಬ್ಬರು ರಾಣೆಬೆನ್ನೂರಲ್ಲಿ ಒಂದು ವಕೀಲರು ಹಾಗೆ ಅವರ ಮಗನ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಬಂದಿದ್ರು. ಹಾಗೆ ನನ್ನ ಜೊತೆ ಮಾತಾಡ್ಕೊಂಡಾಗ ಒಂದು ಜಸ್ಟ್ ಇದನ್ನು ಹೇಳಿದ್ರು, ಏನಂದರೆ ಸರ್ ನಾವು ಇಲ್ಲೇ ರಾಣೆಬೆನ್ನೂರಲ್ಲಿ ಓದಿ ಕನ್ನಡ ಮೀಡಿಯಮಲ್ಲಿ ನಾವು ಕನ್ನಡ ಜಾಸ್ತಿ ಇಂಗ್ಲೀಷಿಗೆ ಒತ್ತು ಕೊಡಲಿಲ್ಲ, ಕನ್ನಡ ಮೀಡಿಯಮಲ್ಲೇ ಓದಿ ಇಲ್ಲೇ ರಾಣೆಬೆನ್ನೂರಿನಲ್ಲಿ ವಕೀಲಿಗೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಜೊತೆಗಿದ್ದಂಥ ಅವರು ಬೇರೆ ಕಡೆ ಎಲ್ಲ ಹೋಗಿ ಇಂಗ್ಲೀಷಿಗೆ ಜಾಸ್ತಿ ಒತ್ತು ಕೊಟ್ಟು ಲಾನ ಮುಗಿಸ್ಕೊಂಡ್ರು. ಅವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಬಟ್ ನಮಗಿಂತ 10 ಪಟ್ಟು ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿಯೂ ಭಾಳ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಸೊ ನನಗನ್ನಿಸ್ತು ನಮ್ಮ ಸ್ಟೂಡೆಂಟ್ಸ್ಗೂ ವೊಕ್ಯಾಬುಲರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಲ್ಯಾಂಗ್ವೇಜ್. ಸೊ ಈಚ್ ಒನ್ ಶುಡ್ ನಾವು ಫ್ರಮ್ ಇವತ್ತಿನಿಂದ ನೀವು ಇವಷ್ಟು ಇಂಗ್ಲೀಷಲ್ಲೇ ಮಾತಾಡಿ. ಲ್ಯಾಂಗ್ವೇಜ್ ಶುಡ್ ಬಿ ವೆರಿ ಸೌಂಡ್. ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಡೆವಲಪ್ ಆಗುತ್ತೆ. ಬಿಕಾಸ್ ನೋಡಿರಿ ಬೆಂಗಳೂರಲ್ಲಿ ಅವ್ರಿಗೆ ಜಾಸ್ತಿ ನಾಲೆಜ್ ಇರಲ್ಲ, ಬಟ್ ಲ್ಯಾಂಗ್ವೇಜ್ ಇಸ್ ವೆರಿ ಸೌಂಡ್. ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಭಾಳ ಚೆನ್ನಾಗಿರುತ್ತೆ. ಬಟ್ ನಿಮಗೆಲ್ಲ ಗೊತ್ತಿದ್ರು ನಿಮಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಗೊತ್ತಿರಲ್ಲ. ಸೊ ಅದಕ್ಕೆ ನೀವು ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕು, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ನಾನು ನೋಡಿದೆ ಎಷ್ಟೋ ಜನ ಇವತ್ತು ಡ್ರೆಸ್ಸಿಂಗ್ ಸೆನ್ಸ್. ಫಸ್ಟ್ ಯುವರ್ ಪರ್ಸ್ನಾಲಿಟಿ ಸ್ಟಾರ್ಟ್ಸ್ ಫ್ರಮ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್. ಬಟ್ ಬೇಜಾರು ಮಾಡ್ಕೋಬೇಡ್ರಿ, ನಾನು ತಿಳಿದಿದ್ದು ಹೇಳ್ತಾ ಇದ್ದೀನಿ. ಬಿಕಾಸ್ ಯುವರ್ ಸ್ಟೂಡೆಂಟ್ಸ್ ವಾಟ್ ಎವರ್ ಯು ಡೂ ಇಟ್ ಈಸ್ ಬಾರಕೋನ್ ಮಾಫ್ ಅಂಟಿಲ್ ಯು ಬಿಕಮ್ ಅ ಪ್ರೊಫೆಷನಲ್. ಸೊ ಅದಕ್ಕೆ ಫಸ್ಟ್ ಯು ಶುಡ್ ಎವ್ರಿ ಡೇ ಯು ಶುಡ್ ಕಮ್ ಟು ದ ಕಾಲೇಜ್ ವಿತ್ ಅ ನೀಟ್ ಡ್ರೆಸ್, ವಿತ್ ಅ ಶೂಸ್. ವೈ ದೇ ಹ್ಯಾವ್ ಮೇಡ್ ದ ಯೂನಿಫಾರ್ಮ್? ಬಿಕಾಸ್ ಟು ಬ್ರಿಂಗ್ ದ ಇಕ್ವಾಲಿಟಿ ಆ್ಯಂಡ್ ಟು ಬ್ರಿಂಗ್ ದ ಡಿಸಿಪ್ಲಿನ್ ಆಫ್ ದ ಲಾ. ಸೊ ಅದ್ರ ಸಲುವಾಗಿ ನೀವು ಎವ್ರಿ ಡೇ ನೀಟಾಗಿ ಶೇವ್ ಮಾಡಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಕಾಲೇಜಿಗೆ ಬರಬೇಕು. ಅಂದರೆ ಇದೇ ಆ್ಯಟಿಟ್ಯೂಡ್ ಇದು ಕಂಟಿನ್ಯೂ ಇನ್ ಯುವರ್ ಕೋರ್ಟ್. ಬಿಕಾಸ್ ಸರ್ ಹೈಕೋರ್ಟಿಗೆ ಹೋಗ್ತಾರೆ, ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದೇ ವಿಲ್ ನಾಟ್ ಅಕ್ಸೆಪ್ಟ್ ದ ಕೇಸ್. ಈವನ್ ಫೈಲಿಂಗ್ ದ ಕೇಸ್ ಸ್ವಲ್ಪ ಒಂದು ಟ್ಯಾಗ್ ಹಾಕೋದು ಹೆಚ್ಚು ಕಡಿಮೆ ಆದರೂ ದಟ್ ಕೇಸ್ ವಿಲ್ ನಾಟ್ ಬಿ ಹ್ಯಾಂಡಲ್ಡ್. ವಾಟ್ ಐ ಲರ್ನ್ ಬಿಕಾಸ್ ಎವ್ರಿ ಮಂತ್ ಐ ವಿಲ್ ಗೋ ಟು 3 courts. ಒನ್ ಈಸ್ ಹುಬ್ಳಿ ಕೋರ್ಟ್, ಒನ್ ಈಸ್ ಹೈಕೋರ್ಟ್ ಆ್ಯಂಡ್ ಒನ್ ಈಸ್ ಗದಗ್ ಕೋರ್ಟ್. ಅಷ್ಟೊಂದು ಕೇಸ್ ನನ್ನ ಅದಾವೆ. ಅದಕ್ಕೆ 3 ಕೋರ್ಟ್ ಹೋಗೋದ್ರಿಂದ ನನಗೂ ಸ್ವಲ್ಪ ಒಂದು 25% ನಾಲೆಜ್ ನಾನು ಆಲ್ರೆಡಿ ಲಾದಲ್ಲಿ ತೊಗೊಂಡಿದ್ದೀನಿ. ಬಟ್ ಯು ಡೋಂಟ್ ಥಿಂಕ್ ಐ ಆಮ್ ಓನ್ಲಿ ಅ ಡಾಕ್ಟರ್. ನಾನು ಈ ಸರಿ ಲಾ ಅಡ್ಮಿಷನ್ ಮಾಡ್ಸೇನೆ. ಐ ಆಮ್ ಆಲ್ಸೋ ಅ ಸ್ಟೂಡೆಂಟ್ ಆಫ್ ಅ ಸೌದರ್ನ್ ಲಾ ಕಾಲೇಜ್. ಮೈ ರೋಲ್ ನಂಬರ್ ಇಸ್ 28. ಸೊ ಇನ್ನೂ ಒಂದು ಏನು ಹೇಳಬೇಕು, ಮುಖ್ಯವಾಗಿ ಹೇಳಬೇಕಂತಂದರೆ ಆ್ಯಸ್ ಎ ಡಾಕ್ಟರ್ ಇವತ್ತಿನ ಯುವಕರು ಮತ್ತು ಯುವತಿಯರು, ಬರೀ ಯುವಕರಷ್ಟೇ ಅಲ್ಲ ಯುವತಿಯರು ಚಟಕ್ಕೆ ಬಹಳ ಅಡಿಕ್ಟ್ ಆಗ್ತಾ ಇದ್ದಾರೆ ಎವ್ರಿ ಡೇ. ಈಗ ನಮ್ಮ ಕಾಲದಲ್ಲಿ ಆಲ್ಕೋಹಾಲ್ ಜಾಸ್ತಿ, ಬಟ್ ಈಗಿನ ಜನ್ರೇಷನಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಷ್ಟೋ ಫ್ಯಾಮಿಲೀಸಲ್ಲಿ ದೇ ಆರ್ ಗೆಟಿಂಗ್ ಸುಸೈಡ್ ಬಿಕಾಸ್ ಡಿಪ್ರೆಷನ್ಗೆ ಹೋಗಿ. ಅದಕ್ಕೆ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತಂದರೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಬ್ಯಾಡ್ ಕಂಪನಿ ಆ್ಯಂಡ್ ಬ್ಯಾಡ್ ಎನ್ವಿರಾನ್ಮೆಂಟ್. ಯು ಶುಡ್ ಹ್ಯಾವ್ ಅ ವೆಲ್ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ದಿ ಫ್ರೆಂಡ್ಸ್. ಬಿಕಾಸ್ ನಿಮಗೆ ಮಾಡೋಕ್ಕೆ ಕೆಲಸ ಸಿಕ್ಕಾಪಟ್ಟೆ ಇದೆ, ಬಟ್ ಬ್ಯಾಡ್ ವಾತಾವರಣದೊಳಗೆ ಇರಬಾರ್ದು. ನಿಮ್ಮ ಲೈಫನ್ನು ಕಳ್ಕೊತೀರಿ. ಈಗ ನೋಡಿ ರಾಣೆಬೆನ್ನೂರಲ್ಲಿ ನಾನು ಎಷ್ಟೋ ಕೇಸಸ್ ನಾನು ನೋಡಿ ಈ ಲಾಸ್ಟ್ 1 ಮಂತಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ನ ಓಪನ್ ಮಾಡಿದ್ವಿ. ನಮ್ಮ ಡಿ ಅಡಿಕ್ಷನ್ ಸೆಂಟರ್ ಇನ್ನೂ ಓಪನ್ ಆಗಿ 2 ತಿಂಗಳಾಗಿಲ್ಲ. ಆಲ್ರೆಡಿ 30 ಜನ ಯುವಕರು ಲೆಸ್ ದ್ಯಾನ್ 35 years ದೇ ಹ್ಯಾವ್ ಅಡ್ಮಿಟೆಡ್ ಇನ್ ಅವರ್ ಡಿ ಅಡಿಕ್ಷನ್ ಸೆಂಟರ್. ಸೊ ಇಟ್ ಈಸ್ ಐ ಫೀಲ್ ವೆರಿ ಸಾರಿ ಟು ಸಿ ಸಚ್ ಕೈಂಡ್ ಆಫ್ ಯೂತ್ಸ್. ನಿಮಗೆ ಮಾಡೋಕ್ಕೆ ಸ್ಪೋರ್ಟ್ಸ್ ಇದೆ, ಕಲಿಯೋಕ್ಕೆ ನೋಡಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಲಾ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಸ್ಕೈ ಇಸ್ ದ ಲಿಮಿಟ್ ಫಾರ್ ಯುವರ್ ವರ್ಕ್.
ಇವನ್ನೆಲ್ಲನೂ ತಲೆಗಿಟ್ಕೊಂಡು ಇನ್ನೂ ಹೇಳೋದು ಭಾಳ ಇದೆ. ಇನ್ನೊಂದ್ಸಲ ಬರ್ತೀನಿ ಕಾಲೇಜಿಗೆ, ಬಿಕಾಸ್ ಹಿ ಈಸ್ ಲೈಕ್ ಮೈ ಎಲ್ಡರ್ ಬ್ರದರ್. He is a mentor for our college also, and for both of our college, our boss is Krishnappa sir. So, on his guidance and on his Ashirwad, our both colleges will run, and we will make one of the best colleges in Karnataka. And I assure from your side, ನಮ್ಮದು ಮತ್ತು ಸೌಕಾರ್ ಲಾ ಕಾಲೇಜ್ ಆ್ಯಂಡ್ ಶಿವಪ್ರಿಯ ಲಾ ಕಾಲೇಜ್ ಎಲ್ಲ ಇಬ್ಬರೂ ಸೇರಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋಣ. ನಮ್ಮ ಇವೆರಡೂ ಕಾಲೇಜಿಂದ ಎಷ್ಟೋ ಐ ಲೈಕ್ ಟು ಸಿ ಟೂ ಪೀಪಲ್ ಆ್ಯಸ್ ಅ ಜಡ್ಜಸ್ ಆಲ್ಸೋ. ಜಡ್ಜಸ್ ಆಗಲಿ, ಎಂಟರ್ಪ್ರಿನರ್ಸ್ ಆಗಬೇಕು. ಯಾಕಂದರೆ ಎಲ್ಲರೂ ನೌಕರಿ ಕೇಳೋದಾಗಬಾರ್ದು, ನೀವು ನೌಕರಿ ಕೊಡೋರಾಗಬೇಕು. ನೀವೇ ಒಂದು ಲಾ ಫರ್ಮ್ನ ಓಪನ್ ಮಾಡಿ, ಒಂದು 100 ಜನ ಲಾಯರ್ಸ್ನ ಇಟ್ಕೊಡಿ, ಒಳ್ಳೊಳ್ಳೆ ಫರ್ಮ್ಸ್ನ ಓಪನ್ ಮಾಡಿ. ಬಿಕಾಸ್ ಅಷ್ಟು ಮಾಡಿ ಕೆಲಸ ಇದೆ ಈಗ. ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋದಾಗ ಲಾಸ್ಟ್ ಟೈಮು ನಮ್ಮ ರಿಲೇಟಿವ್ ಜಸ್ಟ್ he completed engineering. Afterwards he joined LLB. After completing LLB he joined one firm. He was drawing at a time initially 1 lakh rupees. Now after 2 years he has opened his own firm. ಸೊ ಇಷ್ಟೊಂದು ಆಪರ್ಚುನಿಟಿ ನಿಮ್ಮ ಫೀಲ್ಡಲ್ಲಿ ಇದೆ. ಅದನ್ನು ನೀವು ಉಪಯೋಗ ಮಾಡಿಕೊಂಡು ಒಳ್ಳೆ ದಾರಿ ಹಿಡಿದೆ ಅಂತ ಹೇಳಿ ಇವತ್ತು ನನಗೆ ಈ ಕೊಪ್ಪಳಕ್ಕೆ ನನ್ನನ್ನು ಕರೆಸಿ ಇನ್ನೂ ಬಹಳ ಸ್ಪೋರ್ಟ್ಸ್ದು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಮತ್ತೆ ಬರ್ತಿರ್ತಾನೆ ಆಗಲಲ್ಲಿ ಇನ್ಮೇಲೆ ಇಟ್ ಇಸ್ ಅವರ್ ಕಾಲೇಜಲ್ಲಿ ವಿ ವಿಲ್ ಹ್ಯಾವ್ ಯುವರ್ ಕ್ಲಾಸ್ಮೇಟ್ ಆಲ್ಸೋ. ಓಕೆ, ಸೊ ನೀವು ನಮ್ಮ ಕಾಲೇಜಿಗೆ ಬನ್ನಿ. ಇನ್ಮೇಲೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡಿ ನೀವು ನಮ್ಮ ಕಾಲೇಜಿಗೆ ಬನ್ನಿ, ನಾವು ನಿಮ್ಮ ಕಾಲೇಜಿಗೆ ನಮ್ಮ ಹುಡುಗರು ನಿಮ್ಮ ಕಾಲೇಜಿಗೆ ಬರ್ತಾರೆ, ನೀವು ನಮ್ಮ ಕಾಲೇಜಿಗೆ ಬಂದು ವಿಲ್ ಎಕ್ಸ್ಚೇಂಜ್ ದ ನಾಲೆಡ್ಜ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಹಸಿದ ಹೊಟ್ಟೆಗೆ ಅನ್ನ ಸಿಕ್ಕಂಗಾಯ್ತು. ಎಲ್ಲರಿಗೂ ಹಸಿವಾಗಿತ್ತು ಸರ್. ನಿಮ್ಮ ಮಾತುಗಳಿಂದ ಎನರ್ಜಿ ಬೂಸ್ಟರ್ ಆಯಿತು ಅಂತಲೇ ಹೇಳ್ತೀನಿ. ನಿಮಗೆ ಧನ್ಯವಾದಗಳು ಸರ್. ನಮ್ಮ ಕ್ಲಾಸ್ಮೇಟ್ ಆಗಿ ಬಂದಿದ್ದಕ್ಕೂ ಧನ್ಯವಾದಗಳು ಸರ್. ಮುಂದಿನದಾಗಿ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂತಹ ಶ್ರೀಮತಿ ಸಂಧ್ಯಾ ಮಾದಿನೂರ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಶಿವಪ್ರಿಯ ಲಾ ಕಾಲೇಜ್ ಕೊಪ್ಪಳ ಇದರ ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಉಪಯುಕ್ತವಾಗಿ ಉದ್ಘಾಟಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು. ಯಾಕಂದ್ರೆ ಅವರ ಹೆಸರೇ ಕೆ ಬಿ ನಾಯಕರು. ಹಾಗೆ ಅವರ ನಮ್ಮ ಲಾ ಪ್ರೊಫೆಷನ್ಗೆ, ನಮ್ಮ ಲಾ ಸ್ಟೂಡೆಂಟ್ಸ್ಗೆ ಎಲ್ಲದಕ್ಕೂ ನಾಯಕರು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟು ಲಾ ಕಾಲೇಜಿಗೆ ನಾಯಕರು ಅಂತ ನಾಟ್ ಓನ್ಲಿ ದಟ್, ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಲಾ ಕಾಲೇಜು ನಾಯಕರು. 10 years tenure ಬಾರ್ ಕೌನ್ಸಿಲಲ್ಲಿ ಗ್ರೇಟ್ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಅವರು. ಅದರ ಪ್ರತಿಯೊಂದು ಲಾ ಕಾಲೇಜುಗಳನ್ನು ಕೂಡ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಆಗುವ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ ನಾಯಕರನ್ನ ಇವತ್ತು ತಾವು ಈ ಕಾಲೇಜ್ ಫಂಕ್ಷನ್ಗೆ ಕರೆಸಿ ಉದ್ಘಾಟನೆ ಮಾಡಿರೋದು ನನಗಂತೂ ತುಂಬ ಸಂತೋಷ ತಂದಿದೆ. ತುಂಬ ಚೆನ್ನಾಗಿ ಮಾತಾಡೋರಿದ್ರು. ಟೈಮ್ ಆಗಿದೆ ಅಂತ ಶಾರ್ಟ್ ಮಾಡಿ ಆ ಟೈಮ್ಗಳಲ್ಲಿ ನಾವು ಕಲಿಯೋಕ್ಕೆ ಇಷ್ಟಪಡ್ತಿದ್ವಿ. ಹಾಗಾಗಿದೆ ಸೌಕರ್ಯವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಜೊತೆ ಸ್ಟೂಡೆಂಟ್ ಆಗಿ ಇಟ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನಿಜಕ್ಕೂ ತುಂಬ ಶ್ಲಾಘನೀಯವಾದದ್ದು. ಹಾಗೆ ನಾನಂತೂ ಇದೇ ಊರೋಳು. ನಿಮ್ಮ ಜೊತೆ ಯಾವಾಗ ಕದ್ರು ಬರ್ತೇನೆ, ನಾನು ಇರ್ತೇನೆ. ನಾನು ಇರ್ತೇನೆ ಅನ್ನೋಂಥ ಮಾತನ್ನ ಹೇಳಿ ಈ ದಿವಸ ಕರೆದು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಲಿಸಿ ಉತ್ಸಾಹದ ಚಿಹ್ನೆಯಾಗಿರುವ ಮತ್ತು ನಮ್ಮೆಲ್ಲರಿಗೂ ಮಾದರಿಯಾಗಿರುವಂತಹ ಸಂಧ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಮುಂದಿನದಾಗಿ ಅಧ್ಯಕ್ಷೀಯ ಭಾಷಣ ಸನ್ಮಾನ ಸಮಾರಂಭವನ್ನು ಕೈಗೊಂಡಿದ್ದು ಈ ಕಾರ್ಯಕ್ರಮ ನಡೆಸಿಕೊಂಡು ಅರುಣ್ ಅವರು ಬರ್ತಿದ್ರು.
ವೇದಿಕೆಗೆ ಆಗಮಿಸ್ತಕ್ಕಂಥ ಮತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ಆನರಬಲ್ ಶ್ರೀ ಕೃಷ್ಣಪ್ಪ ನಾಯ್ಕ ಭೀಮಪ್ಪ ಸರ್ ಅವರಿಗೆ, ಫಾರ್ಮರ್ ಚೇರ್ಪರ್ಸನ್ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ಆ್ಯಂಡ್ ಸಿವಿಲ್ಸ್ ಕೌನ್ಸಿಲ್ ಬೆಳಗಾವಿ, ಇವರು ಲಕ್ಷ್ಮಿ ಮತ್ತು ಸಂಗಡಿಗರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮೂಲಕ ಹೇಳ್ತಾರೆ.